ಅದು 10 ಮನೆ ಇರೋ ಪುಟ್ಟ ಗ್ರಾಮ. 3 ವರ್ಷದಲ್ಲಿ 3 ಮಂದಿ ನಿಗೂಢವಾಗಿ ಸಾವನ್ನಪ್ಪಿದ್ರು. ಯಾವ ಕೇಸಲ್ಲೂ ಯಾರೂ ತಗಲಾಕೊಂಡಿರಲಿಲ್ಲ. ಆದ್ರೀಗ ನೌಟಂಗಿ ಆಂಟಿಯರ ಹಸಿ ಹಸಿ ನಾಟಕ ಬಟಾಬಯಲಾಗಿದೆ. 3 ವರ್ಷ 3 ಕೊಲೆ, ಹಂತಕರ ನಿಗೂಢ ಹೆಜ್ಜೆ. ಹೆಂಡತಿಯರೇ ಕೊಟ್ಟಿದ್ರು ಸುಪಾರಿ, 6 ಮಂದಿಗೆ ಬಿತ್ತು ಬೇಡಿ. ಒಬ್ಬೊಬ್ಬರ ಮುಖಗಳು ಹೇಗಿವೆ ನೋಡಿ, ಥೇಟ್ ರಣರಾಕ್ಷಸರಂತಿದ್ದಾರೆ. ಇವರಿಗೆ ಮನುಷ್ಯತ್ವಕ್ಕಿಂತ ಮನಿಯೇ ದೊಡ್ಡದು. ದುಡ್ಡು ಕೊಡ್ತೀವಿ ಅಂದ್ರೆ ಯಾರ್ ಹೆಣ ಬೇಕಾದ್ರೂ ಉರುಳಿಸ್ತಾರೆ. ಯಾವುದೇ ಆಂಟಿ ಬಂದು ಸುಪಾರಿ ಕೊಟ್ರು ಸಣ್ಣದೊಂದು ಸುಳಿವು ಸಿಗದಂತೆ ಕೊಂದು ಹಾಕ್ತಿದ್ರು. ಜಸ್ಟ್ 3 ವರ್ಷದಲ್ಲಿ 3 ಹೆಣ ಉರುಳಿಸಿದವರು ಯಾರೊಬ್ಬರಿಗೂ ಅನುಮಾನ ಬಾರದಂತೆ ಊರಲ್ಲಿ ಓಡಾಡ್ಕೊಂಡಿದ್ರು. ಆದ್ರೆ ಎಷ್ಟು ದಿನ ಅಂತ ಆಟ ಆಡ್ತಾರೆ ಹೇಳಿ? ಪಾಪದ ಕೊಡ ತುಂಬುತ್ತಿದ್ದಂತೆ ಒಂದೊಂದೇ ರಕ್ತ ರಹಸ್ಯ ಬಿಚ್ಚಿಕೊಂಡಿದೆ. ಒಂದು ಕೊಲೆಯಲ್ಲಿ ಕಾಲ್ ಆಗ್ತಿದ್ದಂತೆ 3 ಕೊಲೆ ರಹಸ್ಯ ಬಟಾ ಬಯಲಾಗಿದೆ. ಹಾರ್ಟ್ ಅಟ್ಯಾಕ್ ನಾಟಕ, ಗಂಡನಿಗೆ ಕಟ್ಟಿದ್ಲು ಚಟ್ಟ. ಇವಳೇ ನೋಡಿ ಈ ಸ್ಟೋರಿಯ ಮದನ ಮೋಹಿನಿ. ಇವಳಿರೋ ಅಂದ ಚಂದಕ್ಕೆ ಗಂಡನನ್ನೇ ಬಲಿ ಕೊಟ್ಟಿದ್ದಾಳೆ. ಮಕ್ಕಳು ಮೊಮ್ಮಕ್ಕಳು ಅಂತ ಬದುಕೋ ವಯಸ್ಸಲ್ಲಿ ಪರಪುರುಷನ ಮೋಹದಲ್ಲಿ ತೇಲಾಡ್ತಿದ್ಲು. ಈ ವಿಷಯ ಗೊತ್ತಾಗ್ತಿದ್ದಂತೆ ಗಂಡ ನರಕ ತೋರಿಸೋದಕ್ಕೆ ಶುರು ಮಾಡಿದ್ದಾನೆ. ಯಾವಾಗ ಮಾಲಾಳ ಕಳ್ಳಾಟಕ್ಕೆ ಗಂಡನೇ ವಿಲನ್ನಾದ್ನೋ ಈ ಸುಪ್ಪನಾತಿ ಸುಬ್ಬಿ ಉರಿದು ಹೋಗಿದ್ದಾಳೆ. ಗಂಡನನ್ನ ಕೊಂದ್ರೂ ಸರಿ, ಪಕ್ಕದ ಮನೆ ಪ್ರಿಯಕರನನ್ನ ಬಿಡಲ್ಲ ಅಂತ ಹಠಕ್ಕೆ ಹೋಗಿದ್ದಾಳೆ. ಹೀಗಾಗಿಯೇ ತನ್ನ ಗಂಡ ಮಹಾಂತೇಶನ ಕೊಲೆಗೆ 70,000 ರೂಪಾಯಿ ಸುಪಾರಿ ಕೊಟ್ಟಿದ್ಲು. ಸುಪಾರಿ ಪಡೆದವರೇನು ದೂರದೂರಿನವರಲ್ಲ, ಎಲ್ಲರೂ ಕೂಡ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಟ್ಟಿ ಆಳೂರಿನವರೇ. ಯಾವಾಗ ಕಾಸು ಕೈಗೆ ಬಂತೋ ಮಹಾಂತೇಶನನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿದ್ದಾರೆ. ನಂತರ ಕಂಠಪೂರ್ತಿ ಕೊಡಿಸಿ ಸಾಫ್ಟ್ ಹಗ್ಗದಿಂದ ಕತ್ತು ಹಿಸುಕಿ ಹತ್ಯೆ ಮಾಡಿದ್ರು. ರಾತ್ರಿ ಆಗ್ತಿದ್ದಂತೆ ಹೆಣ ತಂದು ಮಾಲಾ ಮನೆಯಲ್ಲಿ ಇಟ್ಟಿದ್ರು. ಬೆಳಗಾಗ್ತಿದ್ದಂತೆ ಇದೇ ಮನೆಹಾಳ್ ಮಾಲಾ ನವರಂಗಿ ಆಟ ಶುರು ಮಾಡಿದ್ಲು. ಅಯ್ಯೋ ನನ್ನ ಗಂಡ ಸತ್ತೋದ, ಹಾರ್ಟ್ ಅಟ್ಯಾಕ್ ಆಗಿ ಮಲಗಿದ್ದಲ್ದೇ ಜೀವ ಬಿಟ್ಟ ಅಂತ ಹಸಿ ಹಸಿ ನಾಟಕ ಆಡಿದ್ಲು. ಕೊನೆಗೆ ಊರೋರೆಲ್ಲ ಸೇರ್ಕೊಂಡು ಅಂತ್ಯಕ್ರಿಯೆ ಸಹ ಮಾಡಿದ್ರು. ಮಹಾಂತೇಶನ ಕಥೆ ಮುಗಿಸಿದ್ದು ಕಳೆದ ವರ್ಷದ ಏಪ್ರಿಲ್ ತಿಂಗಳಲ್ಲಿ. ಸುಮಾರು 8 ತಿಂಗಳ ಕಾಲ ಎಲ್ಲರೂ ಹಾಯಾಗಿದ್ರು. ಆದ್ರೆ ಇತ್ತೀಚೆಗೆ ಮಹಾಂತೇಶನ ಸಹೋದರನಿಗೆ ಅನುಮಾನ ಶುರುವಾಗಿದೆ. ಅಣ್ಣನ ಸಾವಿನ ಹಿಂದೆ ಏನೋ ಕೈವಾಡ ಇದ್ದಂತಿದೆ ಅಂತ ಯಮಕನ ಮರಡಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಖಾಕಿ ಪಡೆ ಫೀಲ್ಡ್ಗೆ ಇಳಿತಿದ್ದಂತೆ ಒಂದೊಂದೇ ಕಥೆಗಳು ತೆರೆದುಕೊಂಡಿವೆ. 2022ರಿಂದ 2024ರವರೆಗೆ ನಡೆದ 3 ಮರ್ಡರ್ ಮಿಸ್ಟ್ರಿಯನ್ನ ತೆರೆದಿಟ್ಟಿದ್ದಾರೆ. 2022ರಲ್ಲಿ ಅಣ್ಣನ ಉಸಿರು ನಿಲ್ಲಿಸಿದ್ದ ಪಾಪಿ ತಮ್ಮ. ಇವನೇ ನೋಡಿ 2022ರಲ್ಲಿ ದುರಂತ ಅಂತ್ಯ ಕಂಡ ವಿಠ್ಠಲ್ ಮಾಳಗೆ. ಕುಡಿತದ ದಾಸನಾಗಿದ್ದ ಗೀತ 22 ಲಕ್ಷ ರೂಪಾಯಿಗೆ ತನ್ನ ಜಮೀನನ್ನೇ ಅಡಾಗಿಟ್ಟಿದ್ದ. ಈ ವಿಷಯ ಸಹೋದರ ರಮೇಶ್ಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾನೆ. ತನ್ನ ಆಸ್ತಿಗೆ ಕಂಟಕ ಆದವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ತಾನೇ ಟೀಮ್ ರೆಡಿ ಮಾಡಿದ್ದಾನೆ. ಆಗ್ಲೇ ನೋಡಿ ಹಂತಕ ಪಡೆ ರೆಡಿಯಾಗಿದ್ದು. ತಮ್ಮನೇ ಅಣ್ಣನನ್ನ ಕರ್ಕೊಂಡು ಹೋಗಿ ಕಂಠಪೂರ್ತಿ ಕುಡಿಸಿದ್ದಾನೆ. ನಂತರ ಕುತ್ತಿಗೆಗೆ ಹಗ್ಗ ಬಿಗಿದು ವಿಠಲ್ನ ಉಸಿರು ನಿಲ್ಲಿಸಿದ್ರು. ಇಷ್ಟೆಲ್ಲ ಆದ್ಮೇಲೆ ಬೈಕ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಇವರೇ ಕಥೆ ರೆಡಿ ಮಾಡಿ ಶವವನ್ನು ಸುಟ್ಟು ಹಾಕಿದ್ರು. ಯಾವಾಗ ಈ ಮರ್ಡರ್ ಮಿಸ್ಟ್ರಿ ಊರಲ್ಲೇ ಮುಚ್ಚೋಯ್ತು, 3 ಹಂತಕರು ಆರಾಮಾಗಿ ಓಡಾಡ್ಕೊಂಡಿದ್ರು. ಅಣ್ಣನನ್ನೇ ಕೊಂದು ಆರಾಮಾಗಿದ್ದೀನಿ ಅಂತ ತನಗೆ ತಾನೇ ಬೆನ್ನು ತಟ್ಕೊಳ್ತಿದ್ದ. ಹೀಗಾಗಿಯೇ ಇನ್ನೊಂದು ಕೊಲೆ ಸುಪಾರಿ ಸಹ ತಗೊಂಡಿದ್ದ. ಇವಳೇ ನೋಡಿ ಗಂಡನಿಗೆ ಗುಂಡಿ ತೋಡೋದಕ್ಕೆ ಹಣ ಕೊಟ್ಟ ಐನಾತಿ ಹೆಂಡತಿ. ಕಟ್ಕೊಂಡ ಗಂಡನಿಗೆ ಗೋಲಿ ಹೊಡೆದು ಪಕ್ಕದ ಮನೆಯ ಮನೆಹಾಳನ ಜೊತೆ ಕಿಲಕಿಲ ಅಂತ ನುಲಿತಿದ್ಲು. ಈ ವಿಷಯ ನಾಗಪ್ಪನಿಗೆ ಗೊತ್ತಾಗ್ತಿದ್ದಂತೆ ಹೆಡೆ ತೊಳಿದ ಹಾವಾಗಿದ್ದಾನೆ. ಎಲ್ಲವ್ವನ ಚಿಣಿಮಿಣಿ ಆಟಕ್ಕೆ ಒಂದು ಗತಿ ಕಾಣಿಸ್ತೀನಿ ಅಂತ ಊರಲ್ಲಿ ಹೇಳ್ಕೊಂಡು ಓಡಾಡ್ತಿದ್ದ. ಯಾವಾಗ ಗಂಡನೇ ಗಂಡಾಂತರ ತರ್ತಾನೆ ಅನ್ನೋದು ಎಲ್ಲವ್ವಾಗಿ ಗೊತ್ತಾಯ್ತು ರಣಚಂಡಿಯಾಗಿದ್ದಾಳೆ. ಪ್ರಿಯಕರನ ಜೊತೆ ಸೇರ್ಕೊಂಡು ಇದೇ ರಮೇಶನಿಗೆ ಸುಪಾರಿ ಕೊಟ್ಟಿದ್ದಾಳೆ. ಮೊದಲೇ ಅಣ್ಣನನ್ನ ಕೊಂದು ಸಕ್ಸಸ್ ಆಗಿದ್ದವ ನಾಗಪ್ಪನನ್ನು ಬಡಿದು ಬಾಯಿಗೆ ಹಾಕೊಂಡಿದ್ದ. ರೈಲ್ವೆ ಹಳಿ ಮೇಲೆ ಶವ ಬಿಸಾಡಿ ಆತ್ಮಹತ್ಯೆ ಅಂತ ನಾಟಕ ಮಾಡಿದ್ರು. ಅಲ್ಲಿಗೆ 2 ಕೊಲೆ ಕೇಸ್ಗೂ ಇತಿಶ್ರೀ ಹಾಡಿದ್ರು. ಅವ್ರ ಬಗ್ಗೆ ಬೇರೆ ಬೇರೆ ಪ್ರಕರಣ ಬಗ್ಗೆ ಕೇಳಿದಾಗ
ಅವರು ಮತ್ತೆರಡು ಪ್ರಕರಣಗಳನ್ನ ಮಾಡಿದ್ದಾಗಿ ಒಪ್ಕೋತಾರೆ. ಪಾಪದ ಕೊಡ ತುಂಬುವವರೆಗೂ ಇವರ ನವರಂಗಿ ಆಟ ಚೆನ್ನಾಗಿಯೇ ಇತ್ತು. ಆದ್ರೆ ಮಹಂತೇಶನ ಕೊಲೆ ಕೇಸ್ನಲ್ಲಿ ಲಾಕ್ ಆಗ್ತಿದ್ದಂತೆ ಎಲ್ಲಾ ವಿಷಯವನ್ನ ಕಕ್ಕಿದ್ದಾರೆ. ಹೀಗಾಗಿ 6 ಮಂದಿ ಹಂತಕರನ್ನ ಬಂಧಿಸಿರೋ ಪೊಲೀಸರು ಎಲ್ಲರನ್ನೂ ಕಂಬಿ ಹಿಂದೆ ತಳ್ಳಿದ್ದಾರೆ. ಒಟ್ನಲ್ಲಿ 3 ಕೊಲೆ ಮಾಡಿ ಆರಾಮಾಗಿದ್ದವರು ಸೆರೆಮನೆ ಸೇರಿದ್ದು ಭಗವಂತ ಬಿಟ್ರು ಕರ್ಮ ಬಿಡಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಕೊಲೆ ಕೇಸಿಂದ ದರ್ಶನ್ ಹೊರಬಂದಿದ್ದೇ ಬಂದಿದ್ದು ಒಂದೊಂದೇ ಸುದ್ದಿ ಹೊರಬರ್ತಿವೆ. ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಕೋಟಿ ಹಣ ಹೋಗಿದೆ, ಹೀಗಾಗಿಯೇ ಸುಮ್ಮನಿದ್ದಾರೆ ಅಂತ ಗಾಳಿ ಸುದ್ದಿ ಹಬ್ಬಿತ್ತು. ಇದಕ್ಕಾಗಿ ಸ್ವಾಮಿ ಕುಟುಂಬವೇ ಫುಲ್ ಸ್ಟಾಪ್ ಇಟ್ಟಿದೆ. ಯಾರು 10 ಪೈಸೆ ಇಸ್ಕೊಂಡಿಲ್ಲ. ಫೇಕ್ ನ್ಯೂಸ್ಗಳನ್ನು ಹಾಕೋದ್ರಿಂದ ಮನಸ್ಸಿಗೆ ಆಘಾತ ಆಗ್ತದೆ. ಕಳೆದ ವರ್ಷ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಮಾಡಿದ್ದು ಅಂದ್ರೆ ಅದು ರೇಣುಕಾಸ್ವಾಮಿ ಕೊಲೆ ಕೇಸ್. ದರ್ಶನ್ ಜೊತೆ 16 ಮಂದಿ ಅರೆಸ್ಟ್ ಆಗ್ತಿದ್ದಂತೆ ಎಲ್ಲರೂ ಬೆಪ್ಪಾಗಿ ಹೋಗಿದ್ರು. ಕೇವಲ ಮೆಸೇಜ್ ವಿಷಯಕ್ಕೆ ಒಂದು ಜೀವವನ್ನೇ ತೆಗೆದ್ರಾ ಅಂತ ಅದೆಷ್ಟೋ ಮಂದಿ ಹಿಡಿಶಾಪ ಸಹ ಹಾಕಿದ್ರು. ಆದ್ರೀಗ ಇದೇ ಕೇಸ್ನ ಎಲ್ಲಾ ಆರೋಪಿಗಳು ಹೊರಬಂದಾಗಿದೆ. 6 ತಿಂಗಳು ಸೆರೆವಾಸ ಅನುಭವಿಸಿ ಬಂದವರು ತಮ್ಮ ತಮ್ಮ ಗೂಡು ಸೇರ್ಕೊಂಡಿದ್ದಾರೆ. ಇದೇ ಹೊತ್ತಲ್ಲೇ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಓಡಾಡ್ತಿತ್ತು. ಆರೋಪಿಗಳ ಜೊತೆ ರೇಣುಕಾಸ್ವಾಮಿ ಕುಟುಂಬ ರಾಜಿ ಮಾಡಿಕೊಂಡಿದೆ, ಕೋಟಿ ಹಣ ಇಸ್ಕೊಂಡು ಸುಮ್ಮನಾಗಿದ್ದಾರೆ ಅನ್ನುವ ವದಂತಿ ಶುರುವಾಗಿತ್ತು. ಇದಕ್ಕೆಲ್ಲ ಈಗ ಸ್ವಾಮಿ ತಂದೆಯೇ ಉತ್ತರ ಕೊಟ್ಟಿದ್ದಾರೆ. ಸಂತಾನ ಶೋಕಂ ನಿರಂತರಂ ಅಂತಾರೆ. ಹೀಗಾಗಿ ಚಿತ್ರದುರ್ಗದ ಕಾಶಿನಾಥ ಶಿವನಗೌಡ್ರಿಗೂ ತಮ್ಮ ಮಗನ ಸಾವನ್ನ ಇನ್ನೂ ಅರಗಿಸಿಕೊಳ್ಳುವುದಕ್ಕಾಗ್ತಿಲ್ಲ. ಇಂತಹ ಹೊತ್ತಲ್ಲೇ ರಾಜಿ ವಿಷಯ ಹರಿದಾಡಿದ್ದಕ್ಕೆ ತುಂಬಾನೇ ನೊಂದು ಹೋಗಿದ್ದಾರೆ. ನಾವು ಯಾರನ್ನೂ ಭೇಟಿ ಮಾಡಿಲ್ಲ, ಯಾರ ಬಳಿಯೂ 10 ಪೈಸೆ ಪಡೆದಿಲ್ಲ ಅಂತ ಕಣ್ಣೀರಿಟ್ರು. ನಾವು ಯಾರು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿಲ್ಲ, ಅವರು ನಮ್ಮನ್ನು ಭೇಟಿ ಮಾಡಿಲ್ಲ. ಮೊದಲೇ ನಾವು ಯಾರು 10 ಪೈಸೆ ಇಸ್ಕೊಂಡಿಲ್ಲ. ಅವ್ರು ಯಾರು ಬಂದು ನಮಗೆ ಕೊಡೋಕ್ಕೂ ಬಂದಿಲ್ಲ, ನಾವು ಕೇಳಿ ಇಲ್ಲ. ಆಮೇಲೆ ಅದೇನೋ ಕಾರ್ ಬುಕ್ ಮಾಡೀವಿ ಅಂತಂದು ಏನೋ ಹಳೆ ಸ್ಕೂಟರ್ ರಿಪೇರಿ ಮಾಡೋಕ್ಕೆ ದಿಕ್ಕಿಲ್ಲ ನಮಗೆ, ನಾವು ಕಾರ್ ಬುಕ್ ಮಾಡೀವಿ ಅಂತೇಳಿ. ಬರೀ ಹಣಕಾಸಿನ ವಿಷಯವಷ್ಟೇ ಅಲ್ಲ, ರೇಣುಕಾಸ್ವಾಮಿ ಪತ್ನಿ ಹಾಗೂ ಶಿವನಗೌಡರ ಕುಟುಂಬದ ಮಧ್ಯೆಯೂ ಒಡಕು ಮೂಡಿದೆ ಅನ್ನೋ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಹೀಗಾಗಿ ಈ ಬಗ್ಗೆಯೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಫೇಕ್ ನ್ಯೂಸ್ಗಳನ್ನು ಹಾಕೋದ್ರಿಂದ ಇನ್ನೂ ಹೆಚ್ಚು ಮನಸ್ಸಿಗೆ ಆಘಾತ ಆಗ್ತದೆ. ದಯಮಾಡಿ ಫ್ಯಾನ್ಸ್ ಇರಲಿ ಅಥವಾ ಯಾರ ಅಭಿಮಾನಿ ಯಾರೇ ಇರಲಿ, ಈ ರೀತಿಯಾಗಿರ್ತಕ್ಕಂತಹ ಒಂದು ತೊಂದರೆನ ಕೊಡಬೇಡಿ ಅಂತ ಹೇಳಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೇವೆ. ಗನ್ ಲೈಸೆನ್ಸ್ಗೆ ಮೊರೆ ಇಟ್ಟ ದಾಸ. ದರ್ಶನ್ ಬಳಿ ಇರೋ ಗನ್ ಲೈಸೆನ್ಸ್ ಅನ್ನ ಯಾಕೆ ರದ್ದು ಮಾಡಬಾರ್ದು ಅಂತ ಪೊಲೀಸರು ಪತ್ರ ಬರೆದಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ದರ್ಶನ್, ನನಗೆ ಗನ್ ಲೈಸೆನ್ಸ್ ಬೇಕೇ ಬೇಕು, ನಾನೊಬ್ಬ ಸೆಲೆಬ್ರಿಟಿ, ನಾನು ಹೋದ ಕಡೆ ಎಲ್ಲ ಸಾಕಷ್ಟು ಜನ ಸೇರ್ತಾರೆ, ಹೀಗಾಗಿ ನನ್ನ ಆತ್ಮರಕ್ಷಣೆಗೆ ಇದು ತುಂಬಾನೇ ಮುಖ್ಯ. ನನ್ನ ಮೇಲಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಾಕ್ಷಿಗಳ ಮೇಲೂ ನಾನು ಬೆದರಿಕೆ ಹಾಕಿಲ್ಲ. ಒಂದ್ ವೇಳೆ ಅಂತಹ ಘಟನೆ ನಡೆಸಿದ್ರೆ ಸೂಕ್ತ ಕ್ರಮ ಜರುಗಿಸಿ ಅಂತ ರಿಪ್ಲೈ ಮಾಡಿದ್ದಾರೆ. ಒಟ್ನಲ್ಲಿ ಸ್ವಾಮಿ ಹೆತ್ತವರಿಗೆ ಪ್ರಾಣ ಸಂಕಟ ಶುರುವಾಗಿದ್ದು ಮೊದಲೇ ನೊಂದು ಬೆಂದಿರೋ ಜೀವ ಮತ್ತಷ್ಟು ನೋವು ಕೊಡಬೇಡಿ ಅಂತ ಕಾಡಿ ಬೇಡಿದ್ದಾರೆ. ಬೆಂಗಳೂರಿನಿಂದ ಮಂಜುನಾಥ್ ಎನ್ ಜೊತೆ ವಿನಾಯಕ್ ತೊಡರನಾಳ್, ನ್ಯೂಸ್ 18 ಚಿತ್ರದುರ್ಗ. ಸಿಎಂ ಸಿದ್ದರಾಮಯ್ಯ ತವರೂರಲ್ಲೂ ಮೈಕ್ರೋ ಫೈನಾನ್ಸ್ ರಾಕ್ಷಸರ ಕಾಟ ಶುರುವಾಗಿದೆ. ಸಾಲದ ನೆಪದಲ್ಲಿ ನೂರಾರು ಕುಟುಂಬವನ್ನ ಜೀವ ಹಿಂಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ದಿಕ್ಕು ಕಾಣದ ಜನ ಊರನ್ನೇ ಬಿಡ್ತಿದ್ದಾರೆ. ನಂಜನಗೂಡು ಜನರ ಜೀವ ಹಿಂಡ್ತಿದೆ ಫೈನಾನ್ಸ್. ಮನೆ ಮನೆಗೂ ಹಾಕಿದ್ದಾರೆ ಕಂಪನಿ ಬೋರ್ಡ್. ಹಳೆ ಮೈಸೂರು ಭಾಗದಲ್ಲಿ ಮೈಕ್ರೋ ಫೈನಾನ್ಸ್ನವರು ಹಾದಿ ಬೀದಿಯಲ್ಲೂ ರಕ್ತಾಸುರರಂತೆ ಹುಟ್ಕೊಂಡಿದ್ದಾರೆ. ಸಾಲ ಕೊಡುವಾಗ ಸರ್ ಮೇಡಮ್ ಅನ್ನೋ ಮಹಾಶೂರರು, ಸಾಲ ವಾಪಸ್ ಕೇಳುವಾಗ ಬೀದಿಯಲ್ಲಿ ನಿಂತು ಮರ್ಯಾದೆ ತೆಗೆತಿದ್ದಾರೆ. ಸ್ವಲ್ಪ ದಿನ ಟೈಮ್ ಕೊಡಿ ಎಂದ್ರೂ ಕೇಳಲ್ಲ, ನಾಳೆ ಬನ್ನಿ ಎಂದ್ರೂ ಕ್ಯಾರೆ ಎನ್ನಲ್ಲ. ರಾತ್ರಿ ಹಗಲು ಎನ್ನದೆ ದಿನವಿಡೀ ಮನೆ ಮುಂದೆ ಬಂದು ನಿಲ್ಲೋ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ನಂಜನಗೂಡು ತಾಲೂಕಿನ ಹಲವು ಹಳ್ಳಿಗಳಲ್ಲಿ ನರಕ ತೋರಿಸುತ್ತಿದ್ದಾರೆ. ಕೂಲಿ ನಾಲಿ ಮಾಡಿಕೊಂಡು ಕಟ್ಟಿದ್ದ ಮನೆಗೂ ಬೋರ್ಡ್ ಹಾಕಿ ಇದು ನಮಗೆ ಸೇರಿದ ಮನೆ ಅಂತ ಜೀವ ಹಿಂಡ್ತಿದ್ದಾರೆ. ಹುಲ್ಲಹಳ್ಳಿ, ರಾಂಪುರ, ಕುರಿಹುಂಡಿ, ಶೀರಮಳ್ಳಿ, ಕಗ್ಗಲೂರು, ಹೆಗ್ಗಡವಳ್ಳಿ, ಮುದ್ದಹಳ್ಳಿ ಸೇರಿದಂತೆ 10 ಹಳ್ಳಿಗಳಲ್ಲಿ ಮೈಕ್ರೋ ಫೈನಾನ್ಸ್ನವರ ಹಾವಳಿ ಮಿತಿಮೀರಿ ಹೋಗಿದೆ. ಇವರ ಕಾಟ ತಾಳಲಾರದೆ ಎಷ್ಟೋ ಜನ ಮನೆಯನ್ನೇ ಖಾಲಿ ಮಾಡಿದ್ದಾರೆ. ಇರೋ ಬರೋರು ಕೂಡ ಊರು ಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ವಯಸ್ಸಾದ ತಂದೆ ತಾಯಿ ಜೊತೆಗೆ ಎಷ್ಟೋ ಮಂದಿ ಮಕ್ಕಳನ್ನೇ ಬಿಟ್ಟು ಊರು ತೊರೆದಿದ್ದಾರೆ. ತಾಯಿ ಸಂಘದಿಂದ ಎದುಕ ಊರು ಬಿಟ್ಟಿದ್ದಾರೆ.
ನಾನು ನಮ್ಮ ಅಜ್ಜಿ ಮನೇಲೆ ಮನೆಗೆ ಹೋಗೋದು. ಸಾಯಂಕಾಲ ಕಿರುಕುಳ ಕೊಟ್ಟರು. ನಮ್ಮ ತಂದೆ ತಾಯಿನ ಹೆಸರು ರಾಜ ಮಲ್ಲಮ್ಮ. ಅವ್ರಿಗೆ ಸಂಘದಿಂದ ಎದುರು ಹೊಂಟೋಗಿದ್ದಾರೆ. 7 ತಿಂಗಳಾಯ್ತು. ಆದಾಯಕ್ಕೂ ಮೀರಿ ಸಾಲ ಕೊಟ್ಟಿದ್ದಾರೆ. ಹೀಗಾಗಿ ದುಡಿದ ಹಣವನ್ನೆಲ್ಲ ಸಾಲಕ್ಕೆ ಕಟ್ಟಿದ್ರೂ ಸಾಲ್ತಿಲ್ಲ. ಕಂತು ಕಟ್ಟೋದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ 5 ಸ್ಟಾರ್ ಬಿಸಿನೆಸ್ ಫೈನಾನ್ಸ್ ಅನ್ನೋ ಕಂಪನಿ 10 ಮನೆಗಳಿಗೆ ಬೋರ್ಡ್ ಹಾಕಿದೆ. ಈ ಸ್ವತ್ತು ನಮಗೆ ಸೇರಿದ್ದು ಅಂತ ಎಲ್ಲೆಂದರಲ್ಲಿ ಬರೆದು ಹೋಗಿದ್ದಾರೆ. ಸಂಘದವ್ರದ್ದು ಸ್ಟಾರ್ಟ್ ಆಗೋದ್ರ ಬುಸಿ ಮಾಡೋಕೆ ಆಗ್ತಿದ್ದಿಲ್ಲ. ಇಬ್ಬರು ಕಾಲು ಎತ್ಕೊಂಡ್ಬಂದ್ರು ನನಗೆ ಒದೆ ಕಟ್ಟೋಣ ಅಂತೀನಿ ನಿಲ್ಸೋದ ದುಡ್ಡು ಅಂತ ಸಂಘದೊಳಗೆ. ಮಾತ್ರ ಲೋನ್ ತಗೊಂಡಿದ್ದಾರೆ. ನಮ್ಮ ತಾಯಿ ನನ್ನ ತಮ್ಮ ಲೋನ್ ಕಟ್ಟಕ್ಕಾಗಿದೆ. ಮಾನಸಿಕ ರೋಗವಾಗಿ ಒಬ್ರಿಗೆ ಮಾತು ಬರ್ತಾ ಇಲ್ಲ, ಇನ್ನೊಬ್ರಿಗೆ ಮೈಂಡ್ ಅಪ್ಸೆಟ್ ಆಗಿದೆ. ಒಟ್ನಲ್ಲಿ ಮೈಕ್ರೋ ಫೈನಾನ್ಸ್ ಕಾಟಕ್ಕೆ ಜನ ಊರು ಬಿಟ್ಟಿದ್ದು ಈಗಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಅವರಿಬ್ರು ಹೈಫೈ ಜೋಡಿ, ನೋಡೋದಕ್ಕೂ ಸ್ಮಾರ್ಟ್ ಆಗೇ ಇದ್ದಾರೆ. ಒಳ್ಳೆ ಕಸ್ಟಮರ್ ರೀತಿ ಅಂಗಡಿಗೆ ಬಂದು ಕೈಗೆ ಸಿಕ್ಕಿದಷ್ಟು ದೋಚ್ಕೊಂಡು ಹೋಗ್ತಿದ್ದಾರೆ. ಹುಬ್ಬಳ್ಳಿ ಕಿಲಾಡಿ ಜೋಡಿಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಈ ನವರಂಗಿ ನಾಗವೇಣಿ ಅದ್ ಹೆಂಗೆ ಯಾಮಾರಿಸ್ತಿದ್ದಾಳೆ ನೋಡಿ. ಇವರಿಬ್ಬರ ನೌಟಂಕಿ ಆಟಕ್ಕೆ ಏನ್ ಹೇಳಿದ್ರು ಕಮ್ಮಿನೇ ಬಿಡಿ. ಏನ್ ಲುಕ್ಕು, ಏನ್ ಗೆಟಪ್ಪು, ನೋಡೋದಕ್ಕೊಳ್ಳೆ ಹೈಫೈ ಜೋಡಿ ಇದ್ದಂಗವ್ರೆ. ಹುಡುಗಿ ಮಂಡಿ ಕಾಣಂಗೆ ಮಿರಿ ಮಿರಿ ಮಿಂಚ್ತಿದ್ರೆ ಈತ ಮಾತಲ್ಲೇ ಬಿಲ್ಡಪ್ ಕೊಡ್ತಿದ್ದ. ಆ ಬ್ರ್ಯಾಂಡ್ ಇಲ್ವಾ, ಈ ಬ್ರ್ಯಾಂಡ್ ಇಲ್ವಾ ಅಂತ ಎಂಟಾಣೆ ಸುಂದ್ರಿ ಡೈಲಾಗ್ ಹೊಡೆದಿದ್ದು. ಮೂಲೆಗೆ ಕರ್ಕೊಂಡು ಹೋಗಿ ಅದನ್ನ ತೋರಿಸಿ ಇದನ್ನ ತೋರಿಸಿ ಅಂತಿದ್ದಂತೆ ಈ ಕಡೆ ಇವನು ಅದ್ ಹೇಗೆ ಕೈ ಬಿಡ್ತಾವನೆ ನೋಡಿ. ಸೈಕಲ್ ಗ್ಯಾಪ್ನಲ್ಲೇ ಗಲ್ಲಾ ಪೆಟ್ಟಿಗೆಗೆ ಕೈ ಹಾಕಿ ಹಣ ಎಗರಿಸಿಕೊಂಡು ಹೋಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಖತರ್ನಾಕ್ ಕಪಲ್ಸ್ ಕಳ್ಳಾಟ. ಬಟ್ಟೆ ಅಂಗಡಿಗೆ ಬರ್ತಾರೆ, ಕಂತೆ ದೋಚ್ತಾರೆ. ಹುಬ್ಬಳ್ಳಿಯ ಗಲ್ಲಿಯಲ್ಲಿ ಈ ಜೋಡಿಗಳದ್ದೇ ಸುದ್ದಿ. ಯಾರ ಅಂಗಡಿಗೆ ಬರ್ತಾರೋ ಇನ್ಯಾರ ಅಂಗಡಿಯಲ್ಲಿ ಕೈಚಳಕ ತೋರಿಸ್ತಾರೋ ಅಂತ ಕಂಗಾಲಾಗಿ ಹೋಗಿದ್ದಾರೆ. ಟಿಪ್ ಟಾಪ್ ಆಗಿ ಬರೋ ಈ ಕಿಲಾಡಿ ಜೋಡಿ ಬ್ರಾಂಡೆಡ್ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಹೋಗ್ತಾರೆ. ಯಾರೋ ಒಳ್ಳೆ ಗಿರಾಕಿ ಬಂದ್ರು ಅಂತ ಯಾಮಾರಿದ್ರೆ ಮುಗ್ದೇ ಹೋಯ್ತು. ಬರೀ ಕಣ್ಣೋಟದಲ್ಲೇ ಹಲವಾ ತಿನ್ನಿಸಿ ಹೋಗ್ತಾರೆ. ಈ ಚಿಟ್ಟೆ ಚೆಲುವೆ ಅಂಗಡಿ ಮಾಲೀಕನ ಜೊತೆ ಪಟ್ಟಂಗ ಹೊಡಿತಿದ್ರೆ ಈತ ಇದೇ ಗ್ಯಾಪ್ನಲ್ಲೇ ಹಣ ಎಗರಿಸ್ತಾನೆ. ಇಬ್ರದ್ದು ಮಾತಿಲ್ಲ, ಕಥೆ ಇಲ್ಲ, ಬರೀ ಕಣ್ ಸಲುಗೆಯಲ್ಲೇ ಆಟ ಆಡ್ತಾರೆ. ಯಾವಾಗ ಗಲ್ಲಾ ಪೆಟ್ಟಿಗೆಯ ಹಣ ಜೇಬಿಗಿಳಿತೋ ಬಟ್ಟೆನೆಲ್ಲ ಸೈಡ್ಗಿಟ್ಟು ಎಸ್ಕೇಪ್ ಆಗ್ತಾರೆ. ದಯವಿಟ್ಟು ಮಾನ್ಯ ಆಯುಕ್ತರಲ್ಲಿ ಇವರು ಯಾರು ಅಂತ ಕಂಡುಹಿಡಿದ್ಬಿಟ್ಟು ಅವರನ್ನು ಸೆರೆಮನೆಗೆ ಕಳಿಸುವಂಥ ಒಂದು ಕಾರ್ಯ ಆಗಬೇಕು. ಇಲ್ಲಾಂದರೆ ಇದು ರಾಜಾರೋಷವಾಗಿ ಈ ರೀತಿ ಆದರೆ ವ್ಯವಹಾರ ಮಾಡೋದು ತುಂಬ ಕಷ್ಟ ಆಗ್ತದೆ. ಹುಬ್ಬಳ್ಳಿಯ 4-5 ಅಂಗಡಿಗಳಲ್ಲಿ ಇದೇ ರೀತಿ ಟೋಪಿ ಹಾಕಿದ್ದಾರೆ. ಸಿಸಿಟಿವಿ ನೋಡಿದಾಗಲೇ ಗೊತ್ತಾಗಿದ್ದು ಐನಾತಿ ಜೋಡಿಯ ಖರಾಮತ್ತು. ಅಂಗಡಿ ಮಾಲೀಕರೆಲ್ಲ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸ್ತೇವೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ. ಇಂಥವ್ರನ್ನೆಲ್ಲ ನೋಡಿದ್ಮೇಲೆ ಗ್ರಾಹಕರು ಯಾರು, ಕಳ್ಳರು ಯಾರು ಒಂದು ಗೊತ್ತಾಗ್ತಿಲ್ಲ. ಕಸ್ಟಮರ್ ಅಂತ ಒಂದು ಕ್ಷಣ ಮೈಮರೆತರೂ ನಾಮ ಬೀಳೋದ್ರಲ್ಲಿ ಅನುಮಾನವೇ ಇಲ್ಲ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.